ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ದೊಡ್ಡವರ, ಅನುಭವಿಗಳ, ಹಿರೀಕರ ಮಾರ್ಗದರ್ಶನ ನಿಮಗೆ ಸಿಕ್ಕುವಂತಹ ದಿವಸ. ಆದರೆ ಬಹಳ ತಾಳ್ಮೆಯಿಂದ ಉತ್ತಮವಾದಂತಹ, ಪರಿಶುಭ್ರವಾದಂತಹ, ಕಲ್ಮಶಗಳಿಲ್ಲದೆ ಇರತಕ್ಕಂತಹ ಮನಸ್ಸಿನಿಂದ ಅದನ್ನು ಸ್ವೀಕಾರ ಮಾಡಬೇಕು. ಆಗ ಮಾತ್ರ ಅದು ನಿಮಗೆ ಪರಿಪೂರ್ಣವಾಗಿ ಫಲವನ್ನು ನೀಡುತ್ತೆ. ಉತ್ತಮವಾದಂತಹ ಫಲಿತಾಂಶಕ್ಕೆ ಅದು ಕಾರಣವಾಗುತ್ತೆ ಅನ್ನುವಂಥದ್ದು. ಈ ದಿವಸ ತುಂಬ ಉತ್ತಮವಾದಂತಹ ದಿವಸ. ಹಾಗಾಗಿ ಸರ್ವ ವಿಧದಲ್ಲೂ ಕೂಡ ಅದನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಮಾಡಿಕೊಳ್ಬೇಕು, ಸದ್ವಿನಿಯೋಗವಾಗಬೇಕು. ಈ ದಿನ ವ್ಯರ್ಥ ಆಗಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸ್ನೇಹಿತರ, ಬಂಧುಗಳ ವಿಶ್ವಾಸ ನಿಮಗೆ ಸ್ಫೂರ್ತಿದಾಯಕವಾಗುತ್ತೆ. ಯಾವ ಕೆಲಸ ಮಾಡೋದಕ್ಕೂ ಕೂಡ, ಯಾವ ನಿರ್ಧಾರ ಮಾಡೋದಕ್ಕೂ ಕೂಡ, ಅಥವಾ ಉತ್ತಮವಾದಂತಹ ಒಂದು ಮಾನಸಿಕ ಸ್ಥಿತಿಯನ್ನು ತಂದುಕೊಳ್ಳೋದಕ್ಕೂ ಕೂಡ ಅದು ಸಹಕಾರಿಯಾಗತ್ತೆ ಅಂತ ಅರ್ಥ. ಧ್ಯಾನ, ಯೋಗ, ವ್ಯಾಯಾಮ ಇತ್ಯಾದಿಗಳಿಗೆಲ್ಲ ಆದ್ಯತೆಯನ್ನು ನೀಡ್ತಾ ಹೋಗಿ ಸಮಾಜಕ್ಕೆ ಅನುಕೂಲಕರವಾದಂತಹ ಸೇವೆಯ ಸಂದೇಶವನ್ನು ಕಳಿಸಿ ಉತ್ತಮವಾದಂತಹ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಸಮಾಜಕ್ಕೆ ಕೊಡಿ. ಶಾಶ್ವತವಾದಂತಹ ಒಂದು ಹೆಸರು ನಿಲ್ಲುವ ಹಾಗೆ ನಿಮ್ಮ ಕೆಲಸಗಳು ಇರಲಿ ಎನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಮನಸ್ಸು ಪರಿವರ್ತನೆಗೋಸ್ಕರವಾಗಿ ಕಾಯ್ತಾ ಇದೆ. ಇದರ ಅರ್ಥ ಸಕಾಲದಲ್ಲಿ ಯಾವ ವಿಷಯದಲ್ಲಿ ಪರಿವರ್ತನೆ ಆಗಬೇಕೋ ಅದಕ್ಕೆ ಆದ್ಯತೆಯನ್ನು ನೀಡಿ ನಿಮ್ಮ ಪ್ರಯತ್ನಗಳು ನಡೀಲಿ. ಶುಭವಾಗುವಂತಹ ಸೂಚನೆಗಳಿದೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ಬಲಿಯಾಗಬೇಡಿ. ಅಂತಹ ಜೀವನದಿಂದ ಪುನಃ ಹೊರಬರತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯವಾಗುತ್ತೆ. ಆದ್ದರಿಂದ ಯಾವುದೇ ಕೆಟ್ಟ ಚಟಗಳಿದ್ದರೂ ಕೂಡ ಅದೆಲ್ಲವನ್ನು ದೂರ ಮಾಡಿ ನಿಮ್ಮ ವಯಸ್ಸಿಗನುಗುಣವಾದಂತಹ ಜವಾಬ್ದಾರಿ ಏನಿದೆಯೋ ಆ ಕಡೆ ಗಮನವನ್ನು ಕೊಡಿ ಅನ್ನುವಂಥದ್ದು. ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು, ಆದರೆ ಅದರ ಸೂಕ್ಷ್ಮವನ್ನು ಅರಿತು ಸರಿಯಾದಂತಹ ರೀತಿಯಲ್ಲಿ ನೀವು ವರ್ತಿಸಬೇಕಾಗತ್ತೆ ಅಂತ ಅರ್ಥ. ಖರ್ಚನ್ನು ತುಂಬ ನಿಯಂತ್ರಣ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು. ವೈದ್ಯರನ್ನು ಸಂಪರ್ಕ ಮಾಡಿ. ಬೇರೆಯವರು ನಿಮ್ಮ ಪರವಾಗಿ ಮಾತಾಡಿದರೆ ಅವರಿಗೆ ಅವಮಾನವಾಗುತ್ತೆ. ಅರ್ಥಾತ್ ನಿಮ್ಮನ್ನು ವಹಿಸಿಕೊಂಡು ಯಾರಾದರೂ ಮಾತಾಡಿದರೆ ಅವರ ಮರ್ಯಾದೆ ಹೋಗುತ್ತೆ ಅನ್ನುವಂಥದ್ದು. ಮನೆಯವರ ವಿಚಾರದಲ್ಲಿ ಬೇರೆಯವರ ಸಲಹೆ ತುಂಬ ಅಗತ್ಯ ಅಂತ ಹೇಳಿ ಅನಿಸುತ್ತೆ. ಸಹೋದರ, ಸ್ನೇಹಿತರ, ಬಂಧುಗಳ ಮಧ್ಯದಲ್ಲಿ ಜಗಳವಾಗ್ಬೋದು. ಅಣ್ಣ ತಮ್ಮಂದರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ, ಪರಿವಾರದ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶಗಳಾಗತ್ತೆ. ಮಹಾಕಾಳಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಯಾವುದೇ ರೀತಿಯ ಋಣಾತ್ಮಕವಾದಂತಹ ವಿಚಾರಗಳಿದ್ದರೂ ಅವೆಲ್ಲವೂ ಕೂಡ ಧನಾತ್ಮಕವಾಗಿ ಪರಿವರ್ತನೆ ಆಗಲಿ ಅನ್ನುವಂತಹ ಭಾವನೆ, ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಜವಾಬ್ದಾರಿಯುತವಾದಂತಹ ವಿಚಾರದಲ್ಲಿ, ಕರ್ತವ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಉತ್ತಮವಾದಂತಹದ್ದು. ಹಾಗಂತ ಬೇರೆಯವರ ಅವಲಂಬನೆ ಬೇಡವಾ ಅಂತ ಕೇಳಿದರೆ, ನಿಮ್ಮಿಂದ ಯಾವ ಕೆಲಸ ಅಸಾಧ್ಯವೋ ಅಥವಾ ನೀವು ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ವೋ ಅಂತಹ ಕೆಲಸಕ್ಕೆ ಬೇರೆ ಅವಲಂಬನೆ ಬೇಕೇ ಬೇಕು. ಆದರೆ ಜವಾಬ್ದಾರಿ ಎನ್ನುವಂಥದ್ದು ನಿಮ್ಮ ಕೈಯಲ್ಲೇ ಇರಬೇಕು ಅಂತ ಅರ್ಥ. ಸಾಮಾಜಿಕವಾದಂತಹ ಬದ್ಧತೆ ಏನಿದೆ ಅದು ನಿಮ್ಮ ಗೌರವವನ್ನು ಕಾಪಾಡ್ತಕ್ಕಂಥದ್ದಾಗುತ್ತೆ. ಹಣಕ್ಕಿಂತ ನಿಮ್ಮ ಕಾರ್ಯವೈಖರಿಯನ್ನು ಜನ ಮೆಚ್ಚುತ್ತಾರೆ. ಶ್ರೀಮಂತಿಕೆ ಅದು ಎರಡನೇದು. ನೀವು ಯಾವ ರೀತಿ ಜನರ ಮಧ್ಯದಲ್ಲಿ ಸ್ಪಂದಿಸ್ತೀರಿ, ಯಾವ ರೀತಿ ನಡ್ಕೊಳ್ತೀರಿ, ನಿಮ್ಮ ಸರಳತೆ ಏನು ಅನ್ನುವಂಥದ್ದನ್ನು ಜನ ಮೆಚ್ಚುತ್ತಾರೆ ಅಂತ ಅರ್ಥ. ಮಾತು, ಮನಸ್ಸು ಮಾಧುರ್ಯವಾಗಿರಬೇಕು. ಆಗ ಮಾತ್ರ ಸಂತೋಷ ಸಿಕ್ಕತ್ತೆ. ಮಾತು ಕೂಡ ತುಂಬ ಮೃದುವಾಗಿರಬೇಕು, ಮನಸ್ಸು ತುಂಬ ಪ್ರಫುಲ್ಲವಾಗಿರಬೇಕು. ಆಗ ಮಾತ್ರ ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷ ಅನ್ನುವಂಥದ್ದು. ಆರ್ಥಿಕವಾಗಿ ಅನುಕೂಲ ಇರುವಂತಹ ದಿವಸ. ನಿಮ್ಮ ಪ್ರಾಮಾಣಿಕತೆ, ಆಸಕ್ತಿ, ಉತ್ತೇಜನ, ಉಲ್ಲಾಸ ಇವೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ.
ಯಾವುದನ್ನು ಎಷ್ಟು ಹೆಚ್ಚಾಗಿ ನೀವು ತೋರಿಸ್ತೀರೋ ಅಥವಾ ಆ ರೀತಿಯಲ್ಲಿ ಇರ್ತೀರೋ ಅದು ನಿಮಗೆ ಅನುಕೂಲಕ್ಕೆ ಬರುತ್ತೆ ಅಂತ ಅರ್ಥ. ಗುರು ಹಿರಿಯರನ್ನು ಗೌರವಿಸಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ, ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಅಧಿಕಾರಿಗಳ ಸಂಪೂರ್ಣವಾದಂತಹ ಬೆಂಬಲ ಇರುತ್ತೆ. ಅದರ ಸದುಪಯೋಗ ಮಾಡಿಕೊಳ್ಳಿ. ಒಳ್ಳೆತನವನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಅರ್ಥ. ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ವ್ಯತ್ಯಾಸ ಕಾಣುತ್ತೆ. ಎಚ್ಚರಿಕೆಯನ್ನು ವಹಿಸಿ, ಆತಂಕ ಪಡಬೇಕಾದಂತಹ ಸಮಯ. ನಿಮ್ಮ ಬುದ್ಧಿವಂತಿಕೆಯಿಂದ ನಿಮಗೆ ಶುಭ ಅನ್ನುವಂಥದ್ದಿರುತ್ತೆ. ತಾಯಿ ಕಡೆಯಿಂದ ಬೆಂಬಲ ಮತ್ತು ಒಂದಷ್ಟು ಧನ ಸಹಾಯ ನಿಮಗೆ ಆಗತ್ತೆ ಅಂತ ಅರ್ಥ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗೌರವ ಸಾಧನೆ ಮಾಡಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ ಅವಕಾಶಗಳಾಗತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಅನುಕೂಲವಾಗುವಂತಹ ದಿವಸ. ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ, ವಿದೇಶಕ್ಕೆ ಏನಾದರೂ ದೂರದೂರಿಗೇನಾದರೂ ಹೋಗಬೇಕು ಅಂತ ಹೇಳಿ ಆಲೋಚನೆ ಇದ್ದರೆ ಅದಕ್ಕೆ ಅವಕಾಶಗಳು ತನ್ನಿಂದ ತಾನೇ ಒದಗಿ ಬರತಕ್ಕಂಥದ್ದು. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.